ಟೈಮ್ ಇವಾಗ 6 ಗಂಟೆ. ಊಟಿಯಿಂದ ಹೊಳೆನರಸೀಪುರ ಹೋಗ್ತಾಯಿದ್ದೀವಿ. ಮಳೆ ಚಳಿ ಎಲ್ಲ ಇದೆ. ಡೆಡ್ ಆಪೋಸಿಟ್ಟು ನಾವು ಏನು ಕೊಯಮತ್ತೂರಲ್ಲಿ ನೋಡಿದ್ವಿ ಅಲ್ಲಿಂದ ಇಲ್ಲಿಗೆ. ಫುಲ್ಲು ಚಳಿ, ಬಟ್ ರೋಡ್ ತುಂಬ ಸ್ಲಿಪ್ಪರಿ ಇದೆ. ಸೊ ಇವಾಗ ಏನಂದರೆ ಸ್ವಲ್ಪ ಸನ್ರೈಸ್ ಆಗೋವರೆಗೂ ನಿಧಾನಕ್ಕೆ ಹೋಗೋಣ. ಊಟಿಗೆ ಬಂದು ಒಂದು 2-3 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ, ಅನ್ಪ್ಲ್ಯಾನ್ಡಾಗಿ ಬಂದಿದ್ದಲ್ಲ. ಬಟ್ ಅದೇ ವರ್ಕ್ ಇರೋದ್ರಿಂದ ಹೋಗಬೇಕಾಗಿದೆ. ಊಟಿಯಿಂದ ಮೈಸೂರಿಗೆ ಆಲ್ಮೋಸ್ಟ್ 160 ಕಿಲೋಮೀಟರ್ಸು. ಸೊ ಮೈಸೂರಿಂದ ನಮ್ಮೂರಿಗೆ 89. ಟೋಟಲ್ 250 ಕಿಲೋಮೀಟರ್ಸ್, 250-260 ಕಿಲೋಮೀಟರ್ಸ್ ಹೋಗೋದಿದೆ ಇವಾಗ. ಒಂದು 9:30-10 ಗಂಟೆ ಮೈಸೂರು, 11:30 ನಮ್ಮೂರಿಗೆ ಹೋಗ್ತೀವಿ. ಓಹೋ ಸೈಕ್, ವಾಹ್, ಬ್ಯೂಟಿ ಆಫ್ ಊಟಿ. ನೈಸ್, ಫುಲ್ ಫಾಗ್ ಕಾಣಿದೆ. ನಿಂತ್ಬಿಟ್ಟೆ ಹಿಡಿಯಾ. ಇಲ್ಲ ಅಯ್ಯೋ, ನನ್ನ ಗಾಡಿಗೆ ಫುಲ್ ಆರ್ಸವನೆ ನೋಡಿ, ಫುಲ್ ಮಣ್ಣ ಫ್ರಂಟಲ್ಲಿ. ಅವನು ಮಡ್ಗಾಡಿನ ಇಲ್ವಲ್ಲ. ಒಳ್ಳೆ ಯಾವ್ದು ಇದು ಗಾರೆ ಕೆಲಸ ಕೊಟ್ಬಿಟ್ಟ ಆರೆಂಜ್ ಕಲರ್. ಗಾರೆ ಕೆಲಸರಲ್ಲ ಏನಕ್ಕೆ ಆ ಕಲರ್ ಕೊಡೋದು ಅಂದರೆ ರಿಫ್ಲೆಕ್ಟ್ ಆಗಲಿ ಅಂತ. ಫುಲ್ ಆನ್ ಟೀ ಎಸ್ಟೇಟ್. 6 ಗಂಟೆಗೆ ಹೊರಟರಿ. ಸ್ವಲ್ಪ ಬ್ರೇಕ್ ತಗೊಂಡು ನಿಲ್ಲಿಸಿದ್ದೀವಿ. ಫೋಟೋ ತಕ್ಕೋತವ್ರೆ ಬಾಯ್ಸು. ಸೋ ಫಾರ್ ಸೋ ಗುಡ್. ಚೆನ್ನಾಗಿದೆ ವೆದರು ರೈಡ್ ಮಾಡೋಕ್ಕೆಲ್ಲ. ಮನೆ ಮನೆಗೆ
ಅರೌಂಡ್ 38-40 ಕಿಲೋಮೀಟರ್ಸ್ ಅಷ್ಟೇ ಬಂದಿದ್ದೀವಿ ಇವಾಗ ಊಟಿಯಿಂದ. ಓಕೆ, ಎಸ್ ಬಂದ್ವಿ ಫೈನಲಿ. ಅಬ್ಬಾ, ಘಾಟ್ ಮುಗೀತು. ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್. ಕಾಡು, ನಾನು ಹಂಸು. ಅಯ್ಯೋ, ಏನು ಕ್ರೇಜಿ. ಅಲ್ಲೂ ಇದೆ, ಫುಲ್ ಗ್ಯಾಂಗೇ ಇದೆ. ಐ ಹಾಯ್. ಆನೆಗೆ ಅಲ್ಲಿ ಸ್ನಾನ ಮಾಡಿಸ್ತಾವ್ರೆ, ಇನ್ನೊಬ್ರು ಒಣಗಿಸ್ಕೋತವ್ರೆ ಅನ್ಸುತ್ತೆ ಸ್ನಾನ ಆಗ್ಬಿಟ್ಟು. ಸಿಸ್ಟಮ್ ಮಲ್ಕೊಬಿಟ್ಟೈತೆ ಅಲ್ಲಿ, ಸೊಂಡ್ಲು ಮೇಕೆ ಎತ್ಕೊಂಡು ಬುಸ್ ಅಂತ ಅಲ್ಲಿ. ಹಾಯ್. ಓ ಇಲ್ಲ, ಈ ಕಡೆನೂ ಸ್ನಾನ ಮಾಡಿಸ್ತಾವ್ರೆ. ಇದಕ್ಕೆ ನಿಲ್ಲಿಸ್ಬಿಟ್ಟು ಕಾಲು ತೊಳಿತಾವ್ರೆ. ಅದು ಬಾಡಿ ವಾಶ್, ಇದಕ್ಕೆ ಲೆಗ್ ವಾಶ್. ಫುಲ್ ಸ್ಪಾ ನಡೀತೈತೆ ಅಲ್ಲಿ. ಓ ಕ್ರೇಜಿ. ಓಹ್, ರೋಡಲ್ಲಿ ಅರ್ಲಿ ಮಾರ್ನಿಂಗ್ ವಾಕಿಂಗ್. ಹಲೋ, ಹಾಯ್. ಥ್ಯಾಂಕ್ ಯು ಮಧುಮಲೈ ಟೈಗರ್ ರಿಸರ್ವ್. ಸಾರಿ, ಬಂದು ಕರ್ನಾಟಕಕ್ಕೆ ಬಂದು. ARA ಗೌಡರ್ ಬ್ರಿಡ್ಜ್ 1939 ಕಟ್ಟಿರೋದು. ನೈಸ್. ವೆಲ್ಕಮ್ ಟು ಕರ್ನಾಟಕ. ಕನ್ನಡ ಅಕ್ಷರ ನೋಡಿ ಖುಷಿ ಆಗೋಯ್ತು. ಅಸ್ಸಾಮ ಈಗ ಹೆಂಗೆ ನಮ್ಮ ತೋರ್ಸೋಣ ಮೊನ್ನೆ. ಈಗ ಮಳೆನೇ ಇಲ್ವಾ, ರೋಡ್ ಫುಲ್ ಡ್ರೈ. ಸಿಗ್ತಲ್ಲ. ಹಾಯ್. ಅಲಾರಾಮ್ ಆಫ್ ಮಾಡಿಕೊಡು ಅಂತ ಹೇಳಿದೀನಿ ಮೊಬೈಲ. ಅಲ್ಲಿ ಮೊಬೈಲ್ನಲ್ಲಿ ಕೈ ಕೊಡ್ಬೇಕಾರಲ್ಲ ಅಲಾರಾಮ್ ಆಫ್ ಮಾಡಿಕೊಡು ಅಂತ ಹೇಳಿದೀನಿ. ಅಲ್ಲಿಂದ ಬಡ್ಕತಲೇ ಇದೆ. ಅಲ್ಲಿ ಕೊಡ್ಬೇಕಾದ್ರೇ ಹೊಡಿತೈತು. ಹೇಳ್ದೆ ನಾನು ಆಫ್ ಮಾಡೋಂತ. ಬೇಕಾ? ಹಾಂ ಹಾಂ, ಗುಂಡ್ಲುಪೇಟೆಗೆ ಏನೊಂದು 20 ಇರ್ಬೇಕು. 80.
ಏನು ನಾವು 128 ಅಂಶಗಳು ಹಾಕವ್ರಿ ಇಲ್ಲಿ ಕಾಡಲ್ಲಿ ಹಂಗೆ ಹಾಕ್ಲೇಬೇಕಲ್ಲ. ಕಾಡಿನ ಬಂಡೀಪುರ ದಾಟ್ಲೇಬೇಕು, ಆಮೇಲೆ ಸಿಗೋದು ನಿಂಗೆ ತಿಂಡಿ. ಆಯ್ತು ಫಸ್ಟ್ ಕಾಡು ದಾಟ ನಡಿ. ಹೋಗಿ ಮೊಬೈಲು ಹೋಯ್ತು ಅಲ್ವಾ? ಓ ಸೈಡ್ಗೆ ಹಾಕು. ಕರೆಕ್ಟಾಗಿ ಹಾಕಿಲ್ಲ ನಾನು. ನಿಲ್ಲಿಸ್ತದಲ್ಲ ಏನು ಹೊಡಿಲಿಲ್ಲ ತಾನೆ. ನಾನು ಮೊಬೈಲ್ ಐತೆ ಕೊಟ್ರೆ ಒರಿಜಿನಲ್ಲೇ ಬರ್ತದಲ್ಲ. ಈಗ ಹತ್ತಕ್ಕೆ ಸರ್ಕಸ್ ಮಾಡ್ಬೇಕಲ್ಲ. ಎಸ್ ಮೈಸೂರು 77 ಬೋರ್ಡ್ ಓದಕ್ಕೆ ಬರಲ್ವ? ಸಮ್ಮರ್ ಟೈಮ್ ಅನ್ಸಲ್ಲ. ನಂದು ಫಸ್ಟ್ ಗಾಡಿ ಆಸಿ 200 ಇದ್ದಾಗ ಲಾಸ್ಟ್ ರೈಡ್ ಆ ಬೈಕಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಸಮ್ಮರಲ್ಲೇ ಬಂದಿದ್ದೆ. ಇದು ಫುಲ್ಲು ಏನಿದೆ ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಬಂದು ನಾನು ವಾಪಸ್ ಹೋಗ್ಬೇಕಾದ್ರೆ ಕಾಡ್ಗಿಚ್ಕೊ ಆಗೋಯ್ತು. ಫುಲ್ಲು ಬೆಂಕಿ ಸಡನ್ನಾಗಿ ಹಿಂಗೆ ಹೋಗ್ತಿದ್ದೀನಿ. ಹಿಂಗೆ ಸ್ಟಾರ್ಟ್ ಆಯಿತು. ಪ್ರಾಬ್ಲಿ ಇಲ್ಲಲ್ಲ, ಇನ್ನೊಂಚೂರು ಮುಂದೆ ತೋರಿಸ್ತೀನಿ ಬನ್ನಿ. ನನಗೆ ಫುಲ್ ಭಯ, ಒಬ್ಬನೇ ಬಂದಿದ್ದೀನಿ ಯಪ್ಪ. ಆಮೇಲೆ ಲಕ್ಕಿಲಿ ಅವರು ಹಿಂಗೆ ಆಗುತ್ತೆ ಅಂತೇನೋ ಎತ್ತೆಚ್ಕೊಂಡಿದ್ರು ಅನಿಸುತ್ತೆ. ಇದರಲ್ಲಿ ಓಡಾಡ್ತಾಯಿದ್ರು ಫಾರೆಸ್ಟ್ ಜೀಪಲ್ಲಿ ವರ್ಕರ್ಸು. ಬಂದ್ಬಿಟ್ಟು ಎಲ್ಲರಿಗೂ ಮಾಡ್ತಾಯಿದ್ರು ಹಿಂಗಿದೆ ಅಂತೆಲ್ಲ. ಅದೇ ಬಂದ್ಬಿಟ್ಟೆ ಇಲ್ಲಿದ್ದು ಬೆಂಕಿ. ಬೇಗ ಇದ್ದಿರೋದಕ್ಕೆ ನಿದ್ದೆ ಬೆಳೀತಾ ಇದೆ. ವಂದನೆಗಳು ಬಂಡೀಪುರ ಟೈಗರ್ ರಿಸರ್ವ್. ಫಸ್ಟ್ ಪಿಟ್ ಸ್ಟಾಪ್ ಫಾರ್ ಚಿಕ್ಕ ಎಳ್ನೀರು ಬ್ರೇಕ್ ಮುಗಿಸಿ ಇವಾಗ ಪ್ಲ್ಯಾನ್ ಏನಂದರೆ ಗುಂಡ್ಲುಪೇಟೆಯಲ್ಲಿ ಫ್ಯೂಯಲ್ ಹಾಕ್ಸ್ಕೊಳ್ಳೋದು. ಸೊ ನಾನು ಫ್ಯೂಯಲ್ ಹಾಕ್ಸಿದ್ದು 600 ರೂಪಾಯಿಗೆ. ಈ 3 days ಏನು ಓಡಿಸಿದ್ದೀವಿ ಗಾಡಿ ಫ್ರಮ್ ಬ್ಯಾಂಗ್ಳೂರ್ ಟು ಈಗ ಹೊಣೇಶ್ವರ ಹೋಗೋದಕ್ಕೆ ಟೋಟಲ್ 3000 ರೂಪಾಯಿ ಪೆಟ್ರೋಲ್ಗೆ ಖರ್ಚಾಗಿದೆ. ಸ್ಟಿಲ್ ನಮಗೆ ಮೈಸೂರಿಗೆ 50 ಕಿಲೋಮೀಟರ್ಸ್ ಇದೆ. ಈಗ ಒಂದು ವೇ ಹೋಗ್ತಾ ನಂಜನಗೂಡು ಸಿಗುತ್ತೆ, ನಂಜನಗೂಡಿಂದ ಮೈಸೂರು ಹೋಗ್ತೀವಿ. ಐ ಲಗೇಜ್ ಬಿಚ್ಚಬಾರ್ದ? ಎಷ್ಟೇ ಕೆಚ್ಕ ಬಂದರೂ 4 ಅವರ್ ಬೇಕಾಯ್ತಾ? 6 ಗಂಟೆಗೆ ಹೊರಟಿದ್ದು ಎಕ್ಸಾಕ್ಟ್ ನಾವು 10 ಗಂಟೆ ಬರೋದಾ? ಸರಿ ಬರೋದಾ? ಬಾಯ್. ನಂತೆಲ್ಲ ಇದು ಫೋಟೋ ಹಾಂ ವಾಪಸ್ಸು ಬೆಂಗಳೂರಿಗೆ 9 ಹೊರಟೆ. ಬಾಯ್ಸ್ ಹೊರಟ್ರಿ ಇಬ್ಬರು. ಇವಾಗ ನಾವು ಮೈಸೂರು ಔಟರ್ ರಿಂಗ್ ರೋಡಿಂದ ಸೀದಾ ನಮ್ಮೂರಿಗೆ ಹೊರಡ್ತೀವಿ. ಫೈನಲಿ ನಮ್ಮೂರು ಹೊಣೇಶ್ವರ ಬಂದ್ವಿ.
ಕಂಟಿನ್ಯೂಸ್ ಆಗಿ 5.5 hours ರೈಡ್ ಮಾಡಿರೋದು. ಒಂದು ಸಲ ಬಾಡಿಗೆ, ಒಂದು ಸಲ ಗಾಡಿಗೆ ಎಳ್ನೀರು ಪೆಟ್ರೋಲ್ ಹಾಕ್ಸಿದ್ಬಿಟ್ರೆ ಎಲ್ಲೂ ಸ್ಟಾಪೇ ಕೊಡಲಿಲ್ಲ. ಆ್ಯಂಡ್ ಮೈಸೂರಲ್ಲಿ ಆಬ್ವಿಯಸ್ಲಿ ಹುಡುಗರು ಹೋದ್ರಲ್ಲೊಂದು ಸಲ ಇತ್ತು. ಸೊ ನಂದು ಓವರಾಲ್ ಟ್ರಿಪ್ಪು ಇಂಡಿವಿಜುವಲ್ ಬ್ಯಾಂಗ್ಳೂರಿಂದ ಹೊಳೆನರಸೀಪುರ ಈ ಫುಲ್ ಟ್ರಿಪ್ಪಲ್ಲಿ 803 ಕಿಲೋಮೀಟರ್ ಮಾಡಿದ್ದೀನಿ 3 ಡೇಸಲ್ಲಿ. ಲಾಂಗೆಸ್ಟ್ ಇದು, ಕಡಿಮೆ ಟೈಮಲ್ಲಿ. ಚೆನ್ನಾಗಿತ್ತು ರೈಡು, ಸಖತ್ ಮಜಾ ಬಂತು. ಬಾಯ್ಸ್ ಇಲ್ಲಿ ಹೋಗ್ತಾರೆ. ಬಾಯ್. ಸೊ ದ್ಯಾಟ್ಸ್ ಇಟ್. ಈ ಸೀರೀಸ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.